ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಔಷಧೀಯ ಗುಣಗಳನ್ನು ಹೊಂದಿರುವ ತನ್ನ ಸೌಂದರ್ಯವರ್ಧಕ ಉಪಯೋಗಗಳಿಗೆ ಹೆಸರುವಾಸಿಯಾಗಿರುವ ಅಲೋವೆರಾ ಅಥವಾ ಲೋಳೆ ರಸ ಗಿಡದ ಬಗ್ಗೆ ತಿಳಿಯೋಣ. ಅಲೋವೆರಾ ಗಿಡ ಎಲ್ಲರ ಮನೆಯಲ್ಲಿ ಬೆಳೆಸಬಹುದಾದಂತಹ ಸುಲಭವಾಗಿ ಬೆಳೆಯುವಂತಹ ಆರೈಕೆ ಕಡಿಮೆ ಇರುವ ಆಕರ್ಷಕವಾದ ಮನೆಗಿಡವಾಗಿದೆ. ವಿಡಿಯೋದಲ್ಲಿ ನೀವು ನಮ್ಮ ಮನೆಯಲ್ಲಿ ಬೆಳೆದಿರುವ ಅಲೋವೆರಾ ಗಿಡಗಳನ್ನು ನೋಡುತ್ತಿದ್ದೀರಾ. ಅಲೋವೆರಾ ಗಿಡ ಈ ರೀತಿ ನೀರಿನ ಜೆಲ್ಲಿನಿಂದ ತುಂಬಿದ ರಸಭರಿತ ಎಲೆಗಳನ್ನು ಮತ್ತು ಅಂಚುಗಳಲ್ಲಿ ಮುಳ್ಳುಗಳನ್ನು ಹೊಂದಿರುತ್ತದೆ. ಇದೊಂದು ಸರ್ಕ್ಯುಲೆಂಟ್ ಟೈಪ್ ಅಂದರೆ ರಸಭರಿತ ಗಿಡವಾಗಿದ್ದು ನೀರು ಮತ್ತು ಪೋಷಕಾಂಶಗಳನ್ನು ದಪ್ಪ ತಿರುಳಿನ ಎಲೆಗಳಲ್ಲಿ ಸಂಗ್ರಹಿಸುತ್ತದೆ. ಒಣ ಹವೆ ಮತ್ತು ಬೆಚ್ಚಗಿನ ವಾತಾವರಣದಲ್ಲಿ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಮೂಲತಃ ಈ ಸಸ್ಯ ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾದಿಂದ ಬಂದಿದೆ. ಅಲೋವೆರಾ ಗಿಡದ ಉತ್ತಮ ಅಂಶಗಳೆಂದರೆ ಇದನ್ನು ಬೆಳೆಸುವುದು, ನಿರ್ವಹಿಸುವುದು ತುಂಬ ಸುಲಭ. ಏಕೆಂದರೆ ಈ ಗಿಡ ಬೆಳೆಯಲು ಯಾವುದೇ ವಿಶೇಷ ಪರಿಸ್ಥಿತಿಗಳು ಬೇಕಾಗಿಲ್ಲ. ನೆಲ ಹಾಗೂ ಪಾಟ್ ಎರಡರಲ್ಲೂ ಈ ಗಿಡವನ್ನು ಬೆಳೆಸಬಹುದಾದರೂ ನೆಲದಲ್ಲಿ ಬೆಳೆಸುವುದಕ್ಕಿಂತ ಪಾಟ್ನಲ್ಲಿ ಬೆಳೆಸಿದರೆ ಆರೈಕೆ ಮಾಡುವುದು ಸುಲಭ ಹಾಗೂ ಗಿಡವನ್ನು ದೀರ್ಘಕಾಲ ನಾವು ಉಳಿಸಿಕೊಳ್ಳಬಹುದು. ನೀವೀಗ ಪಾಟ್ನಲ್ಲಿ ನೋಡುತ್ತಿರುವ ಗಿಡಗಳಿಗೆ 3 ವರ್ಷವಾಗುತ್ತಾ ಬಂದಿದೆ. ಮೊದಲಿಗೆ ಸಣ್ಣ ಪಾಟ್ನಲ್ಲಿ ಈ ಗಿಡ ಇತ್ತು. ಗಿಡ ಬೆಳೆದ ಹಾಗೆ ದೊಡ್ಡ ಪಾಟಿಗೆ ರೀಪಾಟಿಂಗ್ ಮಾಡಿದೆವು. ಈಗಲೂ ಆರೋಗ್ಯವಾಗಿ ಬೆಳೆಯುತ್ತಿವೆ. ವೀಕ್ಷಕರೇ, ನಾನು ಈವರೆಗೆ ಹಾಕಿರುವ ವಿಡಿಯೋಗಳಿಗೆಲ್ಲ ಉತ್ತಮ ಲೈಕ್ಸ್ ಮತ್ತು ಕಮೆಂಟ್ಸ್ಗಳು ಬರುತ್ತಿವೆ. ನಿಮ್ಮೆಲ್ಲರ ಈ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಮೊದಲ ಸಲ ವಿಡಿಯೋವನ್ನು ನೋಡುತ್ತಿರುವವರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ. ವೀಕ್ಷಕರೇ, ಅಲೋವೆರಾ ಮನೆಯಲ್ಲಿ ನೆಡುವುದರಿಂದ ಅದೃಷ್ಟ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಗಿಡವನ್ನು ಪಾಟ್ನಲ್ಲಿ ಬೆಳೆಸುವಾಗ ನಾವು ಆದಷ್ಟು ಅಗಲವಾದ ಪಾಟನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಪಾಟ್ನಲ್ಲಿ ಬೆಳೆಸುವುದಾದರೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಪಾಟನ್ನು ತೆಗೆದುಕೊಳ್ಳಬೇಕು. ಅಲೋವೆರಾ ಗಿಡಕ್ಕೆ ನೀರು ಹಾಕುವ ವಿಷಯದಲ್ಲಿ ತುಂಬ ಜಾಗ್ರತೆ ಇರಬೇಕು. ಏಕೆಂದರೆ ಈ ಗಿಡಕ್ಕೆ ತುಂಬ ನೀರು ಹಾಕುತ್ತಿರಬಾರದು. ಪ್ರತಿ 2-3 ವಾರಕ್ಕೊಮ್ಮೆ ನೀರು ಹಾಕಿದರೆ ಸಾಕು. ನಾನು 15 ದಿವಸಕ್ಕೊಮ್ಮೆ ಎಲ್ಲ ಗಿಡಗಳಿಗೂ ಚೆನ್ನಾಗಿ ನೀರು ಹಾಕಿ ಬಿಡುತ್ತೇನೆ. ಈ ಗಿಡಕ್ಕೆ ಪಾಟ್ನ ಮಣ್ಣು ಒಣಗಿದಾಗ ಮಾತ್ರ ನೀರು ಹಾಕಿದರೆ ಒಳ್ಳೆಯದು. ನೀರು ಜಾಸ್ತಿಯಾದರೆ ಬೇರು ಕೊಳೆತು ಗಿಡ ಸಾಯುವ ಸಾಧ್ಯತೆಯೂ ಜಾಸ್ತಿಯಾಗುತ್ತದೆ. ನೆಲದಲ್ಲಿ ಅಲೋವೆರಾ ಗಿಡವನ್ನು ಹಾಕುವವರು ಮಳೆಗಾಲದಲ್ಲಿ ಗಿಡವನ್ನು ತುಂಬ ಜಾಗ್ರತೆಯಿಂದ ನೋಡಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಬಂದರೆ ಗಿಡದ ಬುಡದಲ್ಲಿ ನೀರು ನಿಂತರೆ ಗಿಡದ ಬೇರು ಕೊಳೆತು ಹೋಗುವ ಸಾಧ್ಯತೆಯೂ ಜಾಸ್ತಿ. ಗಿಡವನ್ನು ಆಗ ಉಳಿಸಿಕೊಳ್ಳುವುದು ಕಷ್ಟ ಸಾಧ್ಯ. ಇನ್ನು ಸೂರ್ಯನ ಬೆಳಕಿನ ಅಗತ್ಯತೆಯ ಬಗ್ಗೆ ಹೇಳುವುದಾದರೆ ಪರೋಕ್ಷವಾಗಿ ಸೂರ್ಯನ ಬೆಳಕು ಅಲೋವೆರಾ ಗಿಡದ ಮೇಲೆ ಬಿದ್ದರೂ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಪ್ರಕಾಶಮಾನವಾದ ಸೂರ್ಯನ ಬೆಳಕಿಗೆ ಗಿಡವನ್ನು ತುಂಬ ಸಮಯದವರೆಗೆ ಇಟ್ಟರೆ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಅದೇ ರೀತಿ ನೀರು ಹೆಚ್ಚಾದರೂ ಹಳದಿ ಬಣ್ಣಕ್ಕೆ ಎಲೆಗಳು ಈ ರೀತಿ ತಿರುಗುತ್ತವೆ. ಎಲೆಗಳನ್ನು ಆಗಾಗ ಕತ್ತರಿಸುತ್ತಿರಬೇಕು. ಇದರಿಂದ ಸೂರ್ಯನ ಬೆಳಕು ಸಸ್ಯದ ಒಳಭಾಗವನ್ನು ತಲುಪಲು ಸಾಧ್ಯವಾಗುತ್ತದೆ. ಆಗ ಹೊಸ ಚಿಗುರುಗಳನ್ನು ಗಿಡದಲ್ಲಿ ನೀವು ನೋಡಬಹುದು. ಅಲೋವೆರಾ ಸಸ್ಯವು ಮರಿಗಳು ಎಂದು ಕರೆಯಲ್ಪಡುವ ಚಿಗುರುಗಳನ್ನು ಕೊಡುವ ಮೂಲಕ ಹರಡುತ್ತದೆ. ಎಲೆಗಳು ನೆಲವನ್ನು ಸ್ಪರ್ಶಿಸುವ ಜಾಗದಲ್ಲಿ ಇವು ಕಾಣುತ್ತವೆ. ಇವುಗಳನ್ನು ಪ್ರತ್ಯೇಕಿಸಿ ನಾವು ಹೊಸ ಗಿಡವನ್ನು ಪಡೆಯಬಹುದು. ಮಳೆಗಾಲದಲ್ಲಿ ಅಲೋವೆರಾ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ. ಹೊಸ ಚಿಗುರುಗಳು ಹೆಚ್ಚಾಗಿ ಕಂಡುಬರುತ್ತವೆ. ಈ ಸಲ 5 ಹೊಸ ಗಿಡಗಳನ್ನು ನಾನು ಇದರಿಂದ ಪಡೆದಿದ್ದೇನೆ. ಸೂರ್ಯನ ಬೆಳಕು ಚೆನ್ನಾಗಿದ್ದರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಆದ್ದರಿಂದ
ಒಳಾಂಗಣ ಅಲಂಕಾರಕ್ಕಿಂತ ಹೊರಾಂಗಣ ಅಲಂಕಾರದಲ್ಲಿ ಈ ರೀತಿ ಅಂದರೆ ಓಪನ್ ಬಾಲ್ಕನಿಯಲ್ಲಿ ನೀವು ಅಲೋವೆರಾ ಗಿಡವನ್ನು ಬೆಳೆಸಬಹುದು. ನೀವೀಗ ನೋಡುತ್ತಿರುವಂತೆ ಅಲೋವೆರಾ ಎಲೆಯಿಂದ ಜೆಲ್ಲನ್ನು ನಾವು ಈ ರೀತಿ ತೆಗೆಯಬಹುದು. ಅಲೋವೆರಾ ಗಿಡದ ಎಲೆಗಳಿಂದ ಬರುವ ಜೆಲ್ಲನ್ನು ಸುಟ್ಟ ಗಾಯಗಳು, ಚರ್ಮ ರೋಗಗಳು, ಮಧುಮೇಹ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ವಿಟಮಿನ್ಗಳು, ಖನಿಜಾಂಶಗಳು ಹೇರಳವಾಗಿರುವುದರಿಂದ ಈ ಜೆಲ್ ಚರ್ಮದ ಆರೈಕೆ ಮತ್ತು ಚರ್ಮದ ರೋಗಗಳನ್ನು ಗುಣಪಡಿಸುವ ವಿಷಯದಲ್ಲಿ ಸಸ್ಯಗಳಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ. ಅಲೋವೆರಾ ಗಿಡವನ್ನು ನೆಡಲು ಮರಳು ಮಿಶ್ರಿತ ಮಣ್ಣನ್ನು ತೆಗೆದುಕೊಂಡರೆ ಒಳ್ಳೆಯದು. ತೇವಾಂಶ ಮತ್ತು ಪೋಷಕಾಂಶಗಳನ್ನು ಬೇರುಗಳು ಸುಲಭವಾಗಿ ಹೀರಿಕೊಳ್ಳಲು ಇದು ಅನುವು ಮಾಡಿಕೊಡುತ್ತದೆ. ಅದೇ ರೀತಿ ಅಲೋವೆರಾ ಗಿಡವನ್ನು ಬೆಳೆಸುವ ವಿಧಾನವನ್ನು ನೋಡುವುದಾದರೆ ಈ ರೀತಿ ಮರಳು ಮಿಶ್ರಿತ ಮಣ್ಣು ತುಂಬಿರುವ ನೀರು ಸರಿಯಾಗಿ ಬಸಿದು ಹೋಗುವಂತಹ ಪಾಟನ್ನು ತೆಗೆದುಕೊಳ್ಳಬೇಕು. ನಂತರ ಈ ರೀತಿ ಚಿಗುರನ್ನು ಮೆಲ್ಲನೆ ಬೇರ್ಪಡಿಸಬೇಕು. ಚಿಗುರನ್ನು ಹೊಸ ಪಾಟ್ನಲ್ಲಿ ಈ ರೀತಿ ನೆಟ್ಟು ಸ್ವಲ್ಪ ನೀರನ್ನು ಹಾಕಬೇಕು. ಚಿಗುರು ಸಣ್ಣದಾಗಿರುವುದರಿಂದ ಅದಕ್ಕೆ ಸರಿಯಾದ ಪಾಟನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಗಿಡ ಬೆಳೆಯುವ ಕಾಲದಲ್ಲಿ ಎರೆಗೊಬ್ಬರ, ಹಟ್ಟಿಗೊಬ್ಬರವನ್ನು ನೀರು ಮಾಡಿ ದ್ರವ ರೂಪದಲ್ಲಿ ಗಿಡಕ್ಕೆ ಕೊಟ್ಟರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಆರೈಕೆ ಕಡಿಮೆ ಇರುವುದರಿಂದ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಮನಸ್ಸಿರೋರು ಇದನ್ನು ಬೆಳೆಸಬಹುದು. ವೀಕ್ಷಕರೇ, ಅಲೋವೆರಾ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಆದಷ್ಟು ಔಷಧೀಯ ಗುಣ ಇರುವ ಗಾಳಿಯನ್ನು ಶುದ್ಧಗೊಳಿಸುವ ಗಿಡವನ್ನು ನಮ್ಮ ಮನೆಯಲ್ಲಿ ಅಂಗಳದಲ್ಲಿ ಬೆಳೆಸೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.